ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಅವರೆಕಾಳು ಪಲಾವ್. ಅದನ್ನು ಮಾಡುವ ವಿಧಾನ ಮತ್ತು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಲೋಟ ಎಣ್ಣೆ ಹಾಕೊತಾ ಇದ್ದೀನಿ. ಮತ್ತು ಪಲಾವ್ ಸಾಮಾನು ಮರಾಠ ಮೊಗ್ಗು, ಅನಾನಸ್ ಮೊಗ್ಗು, ಕಲ್ಲು ಮತ್ತು ಪಲಾವ್ ಎಲೆ ಇದಿಷ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು ಬೌಲ್ ಅಷ್ಟು ಅವರೆಕಾಳು ತೊಗೊಂಡಿದ್ದೀನಿ, ಹಸಿ ಅವರೆಕಾಳು. ಅದನ್ನು ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು 2 ಈರುಳ್ಳಿ ಸಣ್ಣದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಮೊದಲಿಗೆನೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ನೂಕೋಲ್ ಅದನ್ನು ಫಸ್ಟಿಗೇನೆ ಎಲ್ಲ ಕಟ್ ಮಾಡಿ ಮೀಡಿಯಮಾಗಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಕ್ಯಾರೆಟು, ಮತ್ತು ಸ್ವಲ್ಪ ಬೀನಿಸು, ಮತ್ತು 2 ಟೊಮೊಟೊ ಮೀಡಿಯಮ್ದು ಟೊಮೊಟೊ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು, ಸ್ವಲ್ಪ ಫ್ರೈ ಆಗೋ ತನಕ. ಅದಕ್ಕೆ 1 ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಹೈ ಫ್ಲೇಮಲ್ಲಿ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ನೋಡಿ ನೀಟಾಗಿ ಎಲ್ಲ ಬೆಂದಿದೆ. ಅಂದರೆ ಅವರೆಕಾಳು ತರಕಾರಿ ಎಲ್ಲ ಹಸಿ ಇರೋದ್ರಿಂದ ಸ್ವಲ್ಪ ಬೇಯಬೇಕಲ್ವಾ ಎಣ್ಣೆಲಿ, ಅದರಿಂದ. ಮತ್ತು ಅದು ಬೇಯುವಷ್ಟೊತ್ತಿಗೆ ನಾನು 3 ಲೋಟ ಅಕ್ಕಿ ತೊಗೊಂಡು ಅದನ್ನು ನೀಟಾಗಿ ನೀರು ಹಾಕಿ ವಾಶ್ ಮಾಡಿ ಸ್ವಲ್ಪ ನೆನೆಲಿಕ್ಕೆ ಇಡ್ತೀನಿ. ಅಂದರೆ ತುಂಬ ಹೊತ್ತು ನೆನೆಯಲ್ಲ, ಈಗ ಒಂದು 7 ರಿಂದ 8 ನಿಮಿಷ ಮಾತ್ರ ನೆನೆಯಕ್ಕೆ ಇಟ್ಬಿಟ್ಟು ಮತ್ತೆ ಇದೆಲ್ಲ ಒಗ್ಗರಣೆಗೆ ಹಾಕಿದ್ನಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 3 ಸ್ಪೂನು ಗರಂ ಮಸಾಲ ಪೌಡ್ರು, 1 ಸ್ಪೂನ್ ಧನಿಯಾ ಪುಡಿ ಇದಿಷ್ಟು ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು, ಯಾಕೆಂದರೆ ಗರಂ ಮಸಾಲೆ ಇದೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಮತ್ತೆ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಅಷ್ಟೊತ್ತಿಗೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 8 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು 20 ಎಸಳು ಬೆಳ್ಳುಳ್ಳಿ, ಮತ್ತು 1 ಸ್ಪೂನು ಮೆಣಸು, 4 ಪೀಸ್ ಚಕ್ಕೆ, ಒಂದು 7 ರಿಂದ 8 ಲವಂಗ, ಮತ್ತು ಸ್ವಲ್ಪ ಗೋಡಂಬಿ ಅಂದರೆ 4 ಪೀಸು, ಮತ್ತು ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಕುಕ್ಕರ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ. ನೋಡಿ ಈಗ ಮಸಾಲೆ ರೆಡಿ ಆಗಿದೆ, ಎಷ್ಟು ನೀಟಾಗಿದೆ. ಸ್ವಲ್ಪ ನೈಸಾಗೆ ಮಾಡ್ಕೊಬೇಕು ಇದನ್ನ. ಇದೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿಕ್ಕಿದ್ನಲ್ಲ ಇದನ್ನ ಓಪನ್ ಮಾಡಿ ನೋಡಿ ಇಷ್ಟೆಲ್ಲ ನೀಟಾಗಿ ಬೆಂದಿದೆ. ಮೀಡಿಯಂ ಫ್ಲೇಮ್ಗೆ ಇಕ್ಕಿದ್ದೆ. ಮತ್ತು ರೆಡಿಯಾಗಿರೋ ಮಸಾಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಹಾಗೆಯೇ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಮಾಡಬೇಕು, ಏಕೆಂದರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮಸಾಲೆ ಎಲ್ಲ ತಳ ಹಿಡಿಯುತ್ತೆ. ಮತ್ತು ಅದಕ್ಕೆ ನಾನು 2 ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮೊಸರು, ಒಂದು 1/4 ಲೋಟ ಮೊಸರು, ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ. ಮತ್ತು ನಾನು 6 ಲೋಟ ನೀರು ತೊಗೊತಾ ಇದ್ದೀನಿ. 3 ಲೋಟ ಅಕ್ಕಿ ತೊಗೊಂಡಿದ್ದೆ, ಅಂದರೆ ತುಂಬ ನೆನೆಸ್ಕೊಳ್ಳಿಲ್ಲ ನಾನು, ಅದರಿಂದ 6 ಲೋಟ ಅದೇ ಲೋಟದಲ್ಲಿ ನೀರು ತೊಗೊಂಡು 3 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ನೀವು ಬೇಕು ಅಂದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಮತ್ತೆ ಹಾಕೋಬೋದು. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ನೀರು ಕುದಿಲಿಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ ನೀರು ಚೆನ್ನಾಗಿ ಎಲ್ಲ ಕುದಿ ಬಂದಿದೆ. ಅದಕ್ಕೆ ನಾನು ಮೊದಲಿಗೆ ಅಕ್ಕಿ ತೊಳೆದು ಎಲ್ಲ ಸೋಸಿ ನೆನೆ ಹಾಕ್ಕೊಂಡಿದ್ದೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಮೇಲ್ಗಡೆ ಪಾನ ಹಾಕ್ತಾ ಇಲ್ಲ, ಓಪನ್ ಆಗೇನೆ ಪ್ಲೇಟ್ ಮುಚ್ಚಿನೇ ಮಾಡ್ಕೊತಾ ಇದ್ದೀನಿ. ಅಂದರೆ ಕುಕ್ಕರ್ ಪಾನ ಹಾಕಿದ್ರೆ ಸ್ವಲ್ಪ ವೈಟ್ ವೈಟ್ ಕುಳ್ಕೊಳ್ಳುತ್ತೆ ರೈಸ್ ಎಲ್ಲ, ಮೇಲೆಲ್ಲ ಮಸಾಲೆ ಬರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ 3/4% ಆಗೋ ತನಕ ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡ್ಕೊತ ತಿರುಗಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಒಂದು 3/4% ಆಗಲೇಬೇಕು. ಆಮೇಲೆ ಬೇಕಾದರೆ ಪ್ಲೇಟ್ ಮುಚ್ಚಿ ದಮ್ ಕಟ್ಕೋಬೋದು ಪ್ಲೇಟ್ ಮುಚ್ಕೊಂಡು. ನೋಡಿ ಇಷ್ಟಾಗಿದೆ. ಇದ್ರ ಮೇಲೆ ಇವಾಗ ನಾನು ಒಂದು ತಟ್ಟೆ ಇಡ್ತಾ ಇದ್ದೀನಿ. ಅಂದರೆ ಅದು ಏರೆಲ್ಲ ಹೋಗಬಾರ್ದು, ಅದರಿಂದ ಅದ್ರ ಮೇಲೆ ಒಂದು ಕಲ್ಲಿಟ್ಟು ಏರ್ ಹೋಗದಿರೋ ಹಾಗೆ ಫುಲ್ ಮೀಡಿಯಂ ಫ್ಲೇಮ್ ಇಕ್ಕಿ ಒಂದು 6 ರಿಂದ 7 ನಿಮಿಷ ಸಾಕು. ನೋಡಿ ಆಯಿತು 6-7 ನಿಮಿಷ. ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ, ಉದ್ರಾಗಿ ಬರ್ತಿದೆ. ಪಾನ್ ಹಾಕಿದ್ರೆ ಈ ಥರ ಬರಲ್ಲ, ಎಲ್ಲ ಮೇಲ್ಗಡೆ ಎಲ್ಲ ಮಸಾಲೆ ಬರುತ್ತೆ, ಇಲ್ಲಾಂದರೆ ತಳ ಎಲ್ಲ ವೈಟ್ ವೈಟ್ಗಿರುತ್ತೆ. ಅದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಘಮ ಘಮ ಅಂತಿದೆ. ಅವರೆಕಾಳು ತರಕಾರಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ನೀವು ಒಂದ್ಸಲ ಮನೇಲಿ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.